ದೊಡ್ಡದು ಸಿಡಿಲ್ ಬರ್ತದಲ್ಲ, ಒಂದೇ ಸಾರಿ ಆ ತರ ಸೌಂಡ್ ಬಂತು. ಮನೆ ಒಳಗೆ ಮಲಗಿದ್ದವರಿಗೆ ಟಿಪ್ಪರ್ ಗದ್ದೆಗೆ ಬಿದ್ದ ತರ ಸೌಂಡ್ ಕೇಳಿಸಿತ್ತು. ತಾಳೆ ಮರ ಇತ್ತು, ಆ ತಾಳೆ ಮರಕ್ಕೆ ಒಡ್ಕೊಂಡು ಬಂದು ಇಲ್ಲಿ ಒಂದು ಎಲೆಕ್ಟ್ರಿಕಲ್ ಪೋಲ್ ಇತ್ತು, ಅದಕ್ಕೆ ಹೊಡೆದು ಕೆಳಗೊಂದು ತಾಳಿ ಮರ ಇತ್ತು ಎರಡು. ಆ ತಾಳಿ ಮರಕ್ಕೆ ಹೊಡೆಯುವಾಗ ಈ ಮನ ಸಮ ಇಬ್ಬಾಗವಾಗಿ ಆ ಒಂದು ಮಗುವನ್ನು ನಾವು ಕಣ್ಣಾರೆ ನೋಡಿದ್ದೇವೆ. ಆ ಚಿಕ್ಕ ಮಗು ಫ್ರಾಕ್ ಆಗಿಕೊಂಡಿತ್ತು, ಉಮ್ಮ ಅಂತ ಕರೀತಿತ್ತು. ಇವತ್ತಿಗೆ ಸರಿಯಾಗಿ 15 ವರ್ಷಗಳ ಮೊದಲು ಅಂದ್ರೆ 2010ರ ಮೇ 22ರಂದು ಮಂಗಳೂರಿನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಹತ್ತಿರದ ಕೆಂಜಾರಿನಲ್ಲಿ ದೇಶ ಕಂಡ ಭೀಕರ ದುರಂತವೊಂದು ಸಂಭವಿಸಿತು. ನಿಮಗೂ ನೆನಪಿರಬಹುದು, ಮಂಗಳೂರು ವಿಮಾನ ಅಪಘಾತ. ನಾವು ಅಲ್ಲಿ ಹೋಗಿ ಮುಟ್ಟುವ ಸ್ಥಿತಿಗೆ ಅಲ್ಲಿ ಜನರದ್ದು ಬೊಬ್ಬೆ ಎಲ್ಲ ಕೇಳಿಸ್ತಾ ಇತ್ತು, ಮಕ್ಕಳ ಕೂಗೆಲ್ಲ ಕೇಳಿಸ್ತಾ ಇತ್ತು. ಒಬ್ಬ ನಿಂತಿದ್ದ, ಹೊಗೆಗೆ ಫುಲ್ಲು ಕಪ್ಪಾಗಿದ್ದ. ಮತ್ತು ಅವನನ್ನು ನಾನು ಬೈಕಲ್ಲಿ ಕೂರಿಸಿಕೊಂಡು ಹಿಂದೆ ಒಬ್ಬನನ್ನು ಇರಿಸಿ ಮರವರಿಗೆ ತಂದು ಅವನ ಚರ್ಮ ಎಲ್ಲ ನನ್ನ ಹೀಗೆ ಕೆಳಗೆ ಬಿದ್ದಿತ್ತು. ಬೇರೆ ಒಬ್ರು ನಮ್ದು ಆ ಟ್ರೈನ್ ದೊಡ್ಡದು ಇದು ಬರ್ತದೆ, ಫ್ಯಾನ್ ಇಂದ ಹೊರಗೆ ಬರ್ತಾರೆ, ಎಳೀತಾ ಬರುದಿಲ್ಲ. ಆ ಚೀರಾಟದ ಒಂದು ಕೂಗು, ಒಂದು ಆ ಮಗುವಿನ ದೃಶ್ಯ ಮತ್ತು ಆ ಒಂದು ಗಂಡಸು ನನಗೆ ಕೊನೆಯ ಕ್ಷಣದಲ್ಲಿ ನಾನು ಬುರ್ದು ಪಾಯಡಲ್ಲ ಮಲ್ಲಜ್ಜಿ ಹೆಂಗೊಂಜಿ ಒಂಜಿ ಬಾಯಿಗೆ ನೀರು ಕೊಡ್ದು ಪೋಲೆ ಅಂತ ಒಂದು ಮಾತನ್ನು ಹೇಳಿದ್ರು. ಒಂದು ಬಾಯಿಗೆ ಸ್ವಲ್ಪ ನೀರು ಕೊಟ್ಟು ಹೋಗಿ ಅಂತ. ಅದು ನಾನು ಸಾಯುವವರೆಗೆ ಅಥವಾ ನನ್ನ ಒಟ್ಟಿಗೆ ಬಂದವರು ಸಾಯುವವರೆಗೆ ಮರೆಯಲಾರದ ಒಂದು ಶಬ್ದ ಅದು.